ಇನ್ನು ಕಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಆದಂಥ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಲಾರಿಗಳನ್ನು ನಾವಿಲ್ಲಿ ಅಲೋ ಮಾಡಲ್ಲ ಅಂತ ಬೇರೆ ಬೇರೆ ಕಡೆಗೆ ಪ್ರತಿಭಟನೆಗಳಾಗಿತ್ತು, ಅದನ್ನು ನೋಡಿದ್ವಿ. ಈಗ ಗ್ರಾಮಸ್ಥರು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ. ಬೆಳ್ಳಹಳ್ಳಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಲಾರಿಗಳು ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ರು. ಒಂದು ಮಗು ಮೇಲೆ ಲಾರಿ ಹರಿದಿದ್ದು, ಜೊತೆಗೆ ಬೇರೆ ಬೇರೆ ಕಡೆ ಸ್ಟ್ರೈಕ್ ಆಯಿತು ಅಂತ ಆ ಲಾರಿಗಳನ್ನು ಈ ಕಡೆಗೆ ಡಿವೇಟ್ ಮಾಡಿದ್ದು, ಇದೆಲ್ಲ ಆದಮೇಲೆ ರೊಚ್ಚಿಗೆ ಬಸ್ಬಿಟ್ಟಿತ್ತು. ಈಗ ಸರ್ಕಾರ 90 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಾದಮೇಲಿಂದ ಆ ಭರವಸೆಯನ್ನು ನಂಬಿ ಪ್ರತಿಭಟನೆಯನ್ನು ವಾಪಸ್ ತಗೊಂಡಿದ್ದಾರೆ. ನಿನ್ನೆ ಕರಿಗೌಡರು ಅವ್ರಿಗೊಂದು ಕ್ಲಾರಿಟಿ ಕೊಟ್ಟರು, ನೀವು ಯೋಚನೆ ಮಾಡಬೇಡಿ, ನಾವೇನೇನು ಕ್ರಮ ತಗೋಬೇಕು ತಗೋತೀವಿ, 90 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಇನ್ನು ಈ ಧೀರಜ್ ಮುನಿರಾಜು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಲಾರಿಗಳನ್ನು ಬಿಡಲ್ಲ ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ನಾವೇನು ಕೈಕಾಲು ಮುಗಿಬೇಕಾ, ಕಸ ಹಾಕ್ಸ್ಕೊಳ್ರಪ್ಪ ಅಂತ? ಎಲ್ಲರೂ ಒಂದು ಕಡೆ ಕಸ ಹಾಕಲೇಬೇಕು. ನೀವು ಹಿಂಗೆ ಮಾಡಿದ್ರೆ ಕಸ ಎಲ್ಲಿ ಹಾಕಬೇಕು? ಮೊದಲಿಂದ ನಾವು ಎಲ್ಲಿ ಕಸ ಹಾಕ್ತಿದ್ದೀವೋ ಅಲ್ಲೇ ಹಾಕ್ತಾ ಇದ್ದೀವಿ. ಈ ಕಸ ಹಾಕಕ್ಕೆ ಬಿಡಲ್ಲ ಅಂತಂತಂದರೆ ಹಾಗಾದರೆ ನಿಮ್ಮ ಕ್ಷೇತ್ರದಲ್ಲಿ ಕಸವನ್ನೇ ಎಚ್ಚಲ್ಲ. ಆವಾಗ ಯಾರ್ಯಾರು ಪ್ರತಿಭಟನೆ ಮಾಡಿದ್ರಲ್ಲ ಅವ್ರಿಗೆ ಜನರೇ ಉಗಿತಾರೆ ಅಂತಾರೆ ಡಿ ಕೆ ಶಿವಕುಮಾರ್. ನೆನ್ನೆ ನೀವು ಹೇಳಿಕೆ ಕೊಟ್ಟ ನಂತರದಲ್ಲಿ ಸರ್ ಬಿಜೆಪಿ ಕೆಲವು ಹೇಳಿಕೆಗಳು ಬಂದಿದೆ. ಧೀರಜ್ ಮುನಿರಾಜು ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ, ನಾವಂತೂ ಬಿಡೋದಿಲ್ಲ. ಬಿಡೋದು ಬೇಡ ಬಿಡಿ, ಅವ್ರು ಇಟ್ಕೊಳ್ಳಿ. ಯಾರು ಬಿಡಲ್ಲೋ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ, ಕಸನೇ ತೆಗ್ಸಲ್ಲ. ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿತಾರೆ. ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿಸಿ ಏನು ಕಾಲು ಕಟ್ಕೊಳಕ್ಕಾಗ್ತದ? ಏನು ಬೇಕೋ ನಮ್ಗೆ ಗೊತ್ತಿದೆ. ಕಸ ಎಲ್ಲರೂ ಹಾಕ್ಬೇಕಲ್ಲ, ಎಲ್ಲಿ ಹಾಕ್ಬೇಕು? ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತಾ ಇದೀವೋ ಮಾಡ್ಕೊಂಡು ಬರ್ತಾ ಇದೀವಿ. ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ದು, ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದ್ದು ಎಲ್ಲ ಇದೇನೆ. ಕೆಲವು ಡೆವಲಪ್ಮೆಂಟು ಕೊಟ್ಟಿದ್ದೀವಿ, ನಾವು ಬೇಕಾದಷ್ಟು ಕೊಟ್ಟಿದ್ದೀವಿ. ಹಂಗಂತ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡೋಕ್ಕಾಗ್ತದೆ? ನಾವು ಬೇರೆ ಕಡೆ ಜಾಗನೂ 2 ಪರ್ಮನೆಂಟಾಗಿ ಮಾಡೋಕ್ಕೆ 4 ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಜಮೀನ್ದೇನೇನೋ ಸಮಸ್ಯೆ ಬಂತು, ಈ 2ಕ್ಕೆ ಫೈನಲೈಸ್ ಮಾಡಿದ್ದೀವಿ. ಟೆಂಡರ್ ಕೂಡ ಕರೆದಿದ್ದೀವಿ. ಮಹದೇವಪುರ ನಿಲ್ಲಿಸ್ಬಿಟ್ರು. ಈ ಮಹದೇವಪುರದ ನಿಲ್ಲಿಸ್ಬಿಟ್ರೆ 3 ದಿನ ತೆಗಿಲೇಬೇಡಿ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ, ನಾವು ತೆಗಿಲೇಬೇಡ ಅಂತ ಹೇಳ್ಬಿಟ್ರೆ ಏನಾಗಬೇಕು?